ಕೊಂದವರು ಯಾರು ನಿಜವಾದ ಆರೋಪಿಗಳು, ಯಾರು ಇವರು ಸಪೋರ್ಟರ್ಸು, ಯಾಕೆ ಇಂತಹ ಒಂದು ಘನಘೋರ ಕೃತ್ಯದಲ್ಲಿ ನ್ಯಾಯ ಸಿಕ್ಕೋದಕ್ಕೆ ಸರ್ಕಾರಗಳಿಗೆ ಆಗಲಿಲ್ಲ ಅನ್ನುವಂತಹ ವಿಚಾರ ತಿಳ್ಕೊಳ್ಳೋಕ್ಕೆ ನಾವು ಉತ್ಸುಕರಾಗಿದ್ದೇವೆ. ಇದನ್ನು ನಮ್ಮ ಸರ್ಕಾರಗಳು ಸರ್ವೋಚ್ಚ ನ್ಯಾಯಾಲಯದ ಒಂದು ಆದೇಶ ಏನಿದೆ ಅದು ಎಕ್ಸಿಕ್ಯೂಟ್ ಆಗಲಿಕ್ಕೆ ದಾರಿ ಮಾಡಿಕೊಡಬೇಕು. ಇನ್ನೂ ಒಂದು ಸಂಶಯ ನಮಗಿರೋದು, ಈ ಒಂದು ತನಿಖೆ ನಡೆಯದ ಹಾಗೆ ಮಾಡಲಿಕ್ಕೆ ನಮ್ಮ ರಾಜ್ಯದೊಳಗಡೆ ಭಾಳಷ್ಟು ಶಕ್ತಿಗಳು ಇನ್ನೂ ತೊಡರುಗಾಲಗಳನ್ನ ಹಾಕ್ತಾನೆ ಬರ್ತಾರೆ. ಆದರೆ ಅವೆಲ್ಲವೂ ಅವರಿಗೆ ಮುಳುವಾಗುತ್ತಾ ಬರುತ್ತೆ. ಮುಂದೆ ಬರುವಂತಹ ತನಿಖೆ ನಿಜಕ್ಕೂ ಕೂಡ ಒಂದು ನೂತನವಾಗಿರುತ್ತೆ, ಬೇರೆ ರೀತಿಯ ಪ್ರಯೋಗಗಳನ್ನ ಮಾಡುತ್ತೆ ಅನ್ನುವಂತಹ ಆಶಯ, ಭರವಸೆ, ನಂಬಿಕೆ ನಮ್ಮದು. ಈ ಎಡವಟ್ಟುಗಳನ್ನು ಅವರು ಮಾಡಲ್ಲ. ಇದುವರೆಗೆ ಏನೇನು ಎಡವಟ್ಟುಗಳನ್ನ ಮಾಡಿದ್ದಾರೆ ಆ ಎಡವಟ್ಟುಗಳನ್ನ ಮಾಡಲಾರರು, ಅಂತಹ ಬಂಡ ಧೈರ್ಯವನ್ನು ಮಾಡಲಾರರು ಅಂತ ಹೇಳುವಂಥ ನಂಬಿಕೆ ನಮ್ಮದಾಗಿದೆ. ಸತ್ಯ ವಿಜೃಂಭಿಸುತ್ತೆ. ಹಾಗಾಗಿ ಇವತ್ತು ಯಾರ್ಯಾರು ಇನ್ನು ಉಳ್ಕೊಂಡಿದ್ದಾರೆ ಈ ಒಂದು ಪ್ರಕರಣದಲ್ಲಿ ಸಾಕ್ಷಿಗಳಾಗಿ, ಸಂತ್ರಸ್ತೆಯ ಪರವಾದ ಸಾಕ್ಷಿಗಳು, ಹಾಗೆಯೇ ಆರೋಪಿಗಳ ಪರವಾಗಿ ಉಳಿದಂತಹ ಸಾಕ್ಷಿಗಳು, ನಿಜವಾದ ಆರೋಪಿಗಳನ್ನು ರಕ್ಷಿಸಲಿಕ್ಕೆ ಹೊರಟಂತಹ ವ್ಯಕ್ತಿಗಳು ಸಾಕ್ಷಿಗಳನ್ನಾಗಿ ಮಾರ್ಪಡಿಸಿಕೊಂಡು ನಾವು ಇವತ್ತು ಅವರಿಗೆ ರಕ್ಷಣೆಯನ್ನು ಕೊಡಬೇಕಾಗಿದ್ದಿದೆ. ಇದುವರೆಗೆ ಕರಾಳ ಹಸ್ತ ಎಲ್ಲರ ಮೆಟರೆಗಳನ್ನು ಕೂಡ ಸಾಯಿಸ್ತಾ ಬಂದಂಥದ್ದಿದೆ. ಇನ್ನು ಮೇಲೆ ಆ ರೀತಿಯ ಪ್ರಕರಣಕ್ಕೆ ದಾರಿ ನಮ್ಮ ಸರ್ಕಾರ ಮಾಡಿಕೊಡಬಾರ್ದು. ಅಕಸ್ಮಾತ್ ಯಾರಾದರೂ XYZ ತೀರೋದ ಅಂತಂದರೆ ಅದನ್ನು ನಾವು ಕೊಲೆ ಅಂತಲೇ ಪರಿಗಣಿಸಬೇಕಾಗತ್ತೆ. ಅಂದರೆ ನೈಸರ್ಗಿಕವಾಗಿ ಅಲ್ಲದೆ ಇರುವ ಸಾವಾದರೆ, ಅದು ಅನುಮಾನಾಸ್ಪದವಾದ ಸಾವು ಆದರೆ ಇನ್ನು ಮೇಲೆ ಅದನ್ನು ಕೊಲೆ ಅಂತಲೇ ನಾವು ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ. ಈ ಸೌಜನ್ಯಳ ಪ್ರಕರಣದಲ್ಲಿ ಸಾಕ್ಷಿ ನುಡಿಬೇಕಾದಂತಹ, ಇಂಟ್ರೋಗೇಟ್ ಮಾಡಬೇಕಾದಂತಹ ಯಾವುದೇ ವ್ಯಕ್ತಿ ಮಂಗಮಯ ಆಗೋದ, ತೀರೋದ, ಅಸಹಜವಾದ ಸಾವುಗೊಳಪಟ್ಟಿದ್ದಾರೆ ಅಂತಂದರೆ ಅದನ್ನು ಕೊಲೆ ಅಂತಲೇ ಕನ್ಸಿಡರ್ ಮಾಡಬೇಕು, ಬೇರೆ ಯಾವುದೂ ವಿಧಿ ಇಲ್ಲ. ಹಾಗಾಗಿ ಸರ್ಕಾರಗಳು ಎಚ್ಚೆತ್ತುಕೊಳ್ಳಿ, ಮತ್ತು ಸರ್ಕಾರ ನಡೆಸುವಂಥ ಜನ ಇನ್ಮೇಲೆ ಆದ್ರೂ ಭಾಳ ಜೋಪಾನವಾದಂಥ ಹೇಳಿಕೆಗಳನ್ನ ಕೊಡಬೇಕಾದಂಥ ಪ್ರತಿಯೊಂದು ಹೇಳಿಕೆ ಆಗಲಿ, ನಡೆಗಳಾಗಲಿ ನೊಂದವರ ಪರವಾಗಿರಬೇಕಾಗಿರ್ಬೇಕಂತ ಹೇಳುವಂಥ ತಿಳುವಳಿಕೆ ಇಟ್ಕೋಬೇಕು. ಇನ್ನು ರ್ಯಾಲಿ ಮಾಡೋದು, ಧರ್ಮ ಉಳಿಸ್ಲಿಕ್ಕೆ ಹೊರಡೋದು ಇವೆಲ್ಲ ಬೇಡವಾದ ಕೆಲಸ. ಧರ್ಮ ತಾನಾಗೇ ಉಳಿಯುತ್ತೆ. ನಾವು ಧಾರ್ಮಿಕವಾಗಿ ಬದುಕಿದ್ರಷ್ಟೇ ಸಾಕು. ಧರ್ಮವನ್ನು ಉಳಿಸುವಂಥ ಕೆಲಸವನ್ನು ಯಾರು ಮಾಡಬೇಕಾದದ್ದಿಲ್ಲ. ಧರ್ಮ ನಮ್ಮೆಲ್ಲರಿಗಿಂತ ದೊಡ್ಡದು. ನಾವು ಅದಕ್ಕೆ ಸಿಕ್ಕಾಕೊಂಡಿರುವಂಥ ಅದು ಕರ್ಮಗಳಾಗ್ತೀವಿ. ನಾವು ಸುಮ್ಮನೆ ತೆಪ್ಪಗಿದ್ರೆ ಸಾಕು, ಧರ್ಮ ತಾನಾಗಿ ಉಳಿಯುತ್ತೆ. ಧರ್ಮ ವಿಜೃಂಭಿಸಲಿಕ್ಕೆ ಅಡ್ಗಲಾಗ್ತಿರೋದೇ ನಮ್ಮಂಥ ಸಣ್ಣ ಜನಗಳು. ಆಡಳಿತದಲ್ಲಿರುವಂಥವರು, ಹಣಕಾಸು ಇರುವಂಥವರು ಇದನ್ನು ಸ್ವಲ್ಪ ಯೋಚನೆಗಳನ್ನ ಮಾಡಲಿ. ಮತ್ತು ಮುಂದೆ ತನಿಖೆ ಸುಗಮವಾಗಿ ನಡೆಯೋ ಹಾಗೆ ಸರ್ಕಾರ ಅದಕ್ಕೆ ದಾರಿ ಮಾಡಿಕೊಡ್ಬೇಕಾಗತ್ತೆ. ಲೋಕಲ್ ಪೊಲೀಸ್ ದಾರಿ ಮಾಡಿಕೊಡ್ಬೇಕಾಗತ್ತೆ. SITಯ